ಅಣ್ಣ ಆಕಾಶ ತಲೆ ಮೇಲೆ ಬಿದ್ದ ಕೂತ್ಕೊಂಡಿದ್ಯಾ, ಸುಮ್ಮನೆ ಎದ್ದೇಳೋಣ. ನೀನು ಎಲೆಕ್ಷನ್ಗೆ ಅಷ್ಟೇ ನಿಂತಿರೋದು, ಏನೋ ಯುದ್ಧಕ್ಕೆ ನಿಂತ ಯೋಚನೆ ಮಾಡ್ತಾ ಇದೆಯಾ? ನಡೆಯೋಣ. ಏಯ್ ಅಪ್ಪಯ್ಯ, ಸಾಯಂಕಾಲ ಆದ್ರೆ ಒಂದು ಕ್ವಾಟ್ರ್ ಎಣ್ಣೆ ಹಾಕ್ಯಂಡು ನಮ್ಮ ಹೆಂಗಸರ್ 4 ಗಿಲಿಟ್ ಮಾತ್ರೆ ಇಟ್ಕೊಂಡು ನೆಮ್ಮದಿಯಾಗಿ ಕಚ್ಚಾಕ್ತಾ ಇದ್ವಿ. ನನ್ನ ಇಂದ್ರನು ಚಂದ್ರನು ಅಂತ ಹೇಳ್ಬಿಟ್ಟು ನಾನು ತಿಕ್ಕಲ್ಲಿ ಬೆಂಕಿಕ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ನಾವೆಲ್ಲ ಇದ್ದೀವಿ, ನೀನ್ ದಿಗ್ಲು ಬೀಳ್ಬೇಡ. ಲೇ ಅಪ್ಪಯ್ಯ, ನೀವೆಲ್ಲ ಇರೋದ್ರಿಂದ ನಾನು ದಿಗಿಲ್ ಬಿದ್ದು ಸಾಯ್ತಾ ಇರೋದು. ಅದೇನ್ ದಿಗ್ಲು ಬಿದ್ದು ಸಾಯ್ತೀಯ ಸ್ವಾಮಿ? ದಿಗಿಲ್ ಬಿಟ್ಟು ಕೊಡ್ದೇಳ ಏನಮ್ಮಯ್ಯವ? ಒಡವಿಗಳು ಹೆಂಗ್ ಒಡವಿಗಳು ಹಾಕೊಂಡೆ ನನ್ನ ಬೀದಾಗ ಡ್ಯಾನ್ಸ್ ಮಾಡ್ಲಾ? ಅಲ್ಲ, ಕುಡ್ದು ಇರೋ ಮರ್ಯಾದನೆಲ್ಲ ಹರಾಜಿಕ್ಬಿಟ್ಟು ಬಂದಿದ್ದೆ. ಎಲೆಕ್ಷನ್ ಗೆದ್ದು ಹೋಗಿರೋ ಮರ್ಯಾದನೆ ವಾಪಸ್ ತಕ್ಕಂಬ. ಇಂದ ತಕ್ಕ. ಏ ಅಮ್ಮಯ್ಯ, ಈ ಒಡವೆಗಳನ್ನ ಬೆವರು ಸುರಿಸಿ ಕಷ್ಟ ಬಿದ್ದು ಸಂಪಾದನೆ ಮಾಡಿದ್ದೀನಿ. ಈ ಒಡವೆಗಳನ್ನ ಮಾರಿ ಹಾಕಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಎಲ್ಲಿ ರಶ್ಮಾಕಿತ್ತಿರುವ ಮದ್ವೆಗ ಒಡವೆಗಳು ನಿಮ್ಮ ಅಪ್ಪನೇನೋ ಮಾಡಿಸ್ಕೊಟ್ಬಿಟ್ನು. ಅವನ್ನೆಲ್ಲ ಕುದ್ವಿಕ್ಕೆ ಕುಡ್ದು ಹುಚ್ಚಟ್ಟಿಲ್ಲ, ಆಮೇಲೆ ಬಿಡಿಸ್ಕೊಟ್ಟವ್ರು ಯಾರು ಅದನ್ನೆಲ್ಲನೂ? ನಮ್ಮ ಅಪ್ಪನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕ. ಸರಿ. ಏ ಅಪ್ಪ ಹರ್ಷ, ಬ್ಯಾಂಕ್ ಹತ್ರಕ್ಕೆ ಹೋಗಿ ಬರೋಣ ನಡ. ರಾಮಯ್ಯ, ನೀವೆಲ್ಲ ಹೋಗ್ಯಾ ಊರಾಗ ಓಟ್ಗಳು ಕೇಳ್ರಿ. ಸರಿ ನಡ್ರಿ ಹೋಗೋಣ. ನಾವು ಈ ಸತಿ ನೋಡ್ತಾ ಇದ್ರೆ ವಾತಾವರಣ ಏನೋ ಹೆಚ್ಚು ಕಡಿಮೆ ಆಗತ್ತರ ಇದೆ. ಅಪ್ಪಿ ತಪ್ಪಿ ಗ್ರಾಚಾರ ಕೆಟ್ಟು ಆ ಕುಡುಕ್ ನನ್ನ ಮಗನ ಮೇಲೆ ಏನಾದ್ರೂ ನಾವು ಸೋತ್ ಬಿಟ್ರೆ ಈ ಊರಲ್ಲಿ ಮುಖ ಎತ್ಕೊಂಡು ನಾವು ತಿರ್ಗಾಡಕ್ಕಾಗುತ್ತೇನಣ್ಣ? ಅಡ್ಬಾಯಿ ಮುನ್ಸ್ವಾಮಿ, ಹೇಳಕ್ಕೋದ್ರು ಅಡ್ಡ ಬರೋ ನನ್ನ ಮಗ ನೀನು. ಆ ಕುಡುಕ್ ನನ್ನ ಮಗ ನಮ್ಮ ಅಣ್ಣನ ಮೇಲೆ ಗೆದ್ದು ಬಿಟ್ಟಾನ. ಕುಡಿದು ಬಿಟ್ರೆ ನೆಟ್ಟಗ್ ನಿಂತ್ಕೊಳಕ್ಕೆ ಆಗಲ್ಲ ಅಂತದ್ರಾಗ ನನ್ನ ಮ್ಯಾಗ ನಿಂತು ಗೆಲ್ತಾನ ಭ್ರಮೆ. ಬಮ್ಮ ಹಿಡ್ಕೊ ಬಮ್ಮ. ಏಯ್ ಸರಿಯಾಗಿ ಫೋಟೋ ತಕೊಳ ಅಣ್ಣ. ಲೋಕಲ್ ಪೇಪರ್ನೆಲ್ಲ ನಿಂದೆ ಫ್ರಂಟ್ ಪೇಜ್ ಅಲ್ಲಿ ಫೋಟೋ ಇರ್ಬೇಕಣ್ಣ, ಅಷ್ಟು ಚೆನ್ನಾಗಿ ಫೋಟೋ ಹಾಕ್ಸಣ. ಏನಪ್ಪ ಪಟೇಲ, ಹೆಂಗ್ಸ್ಗಳನ್ನ ಹಾಕೊಂಡು ಏನ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ಯಾ? ಏಯ್ ಲೇ ಕುಡ್ಕ, ಕುಡ್ದು ನಿನ್ ಕಣ್ಣುಗಳಿಗೇನು ಪೊರೆ ಬಂದವೇನಾ? ಇಲ್ಲೋಡ ಇಲ್ಲಿ ಲೇ, ಸ್ವಚ್ಛ ಭಾರತ್ ಅಭಿಯಾನ, ಅದಕ್ಕೆ ನಾವು ಸ್ವಚ್ಛ ಮಾಡ್ತಾ ಇರೋದು. ಲೇ ಅಪ್ಪಯ್ಯ, ಸ್ವಚ್ಛ ಭಾರತ ಸ್ಕೀಮು ಚೆನ್ನಾಗದೆ, ಅದ್ರ ಉದ್ದೇಶನೂ ಚೆನ್ನಾಗದೆ. ಆದ್ರೆ ನೀನ್ ಮಾಡ್ತಾ ಇರೋದು ಎಲ್ಲಾರ್ಗೂ ತೋರ್ಸ್ಕೊಳಕ. ಮೊದಲು ನೀನು ಮನಸ್ಸಾಗಿರೋದು ಗಲೀಜ್ನ ಗಂಜಲಾಗಿ ತೊಳೆದಾಕೋ, ಆಮೇಲೆ ಏನಾನ ಮಾಡಿ ಅಂತೆ. ಏಯ್ ಕುಡ್ಕ, ಅಣ್ಣದು ಬಂಗಾರ ಅಂತ ಮನ್ಸು. ಹೌದಾ ಅಪ್ಪಯ್ಯ, ಆ ಬಂಗಾರ ಮನ್ಸನ್ ತಕೊಂಡೋಗಿ ಯಾವ್ದಾರ ಬಂಗಾರ ಅಂಗಡಿ ಇಕ್ಬಿಡ್ರೆ ಅಲ್ಲಿ ಶ್ರೀಮಂತರೆಲ್ಲ ನೋಡ್ಕೊಂತಾರ. ಇಲ್ಲಿರೋ ಬಡವ್ರಿಗೆಲ್ಲ ನಾನಿದ್ದೀನಿ. ಮನು, ನಾನು ಪ್ರೆಸಿಡೆಂಟ್ ಆಗಿರೋ ಊರಾಗ ಇನ್ನು ಕೇಳ್ಕೊಂಡು ತಿನ್ನೋರಲ್ಲ. ನೀನು 30 ವರ್ಷದಿಂದ ಚೇರ್ಮನ್ ಆಗಿರೋದಕ್ಕೆ ಊರಾಗಿನ್ನ ಕೇಳ್ಕೊಂಡು ತಿನ್ನೋರು ಜಾಸ್ತಿ ಇರೋದು. ಏ ಈ ಪೊಗರ್ನ ಎಲೆಕ್ಷನ್ ಗೆದ್ದಾಗ ನೋಡ್ಸಲೇ ಬಿಡ್ರೋ ಪಾಪ. ಅವ್ರ ಯಜಮಾನ್ ನಾಮಿನೇಷನ್ ನಾವು ವಾಪಸ್ ತಗೊಳಕ್ ಕೇಳು, 4 ಚಿಲ್ಲರೆ ಕಾಸು ಬಿಸಾಕ್ತೀನಿ ಅಂತ ಹೇಳು. ಅಯ್ಯೋ, ನನಗೆ ಈ ಹೆಣ್ಣು ಮಕ್ಕಳು ಬಾದಿಕ್ಕಳೋದು ಅಂದ್ರೆ ಆಗೋದೇ ಇಲ್ಲ. ಇವ್ರ ಕಷ್ಟ ನೋಡಿದ್ರೆ ನನಗೆ ಸಹಿಸಕ್ಕಾಗಲ್ಲಪ್ಪ. ಹಲೋ ಮಿಸ್ಟರ್ ಮಾಜಿ ಮೆಂಬರ್ ಕಮ್ ಮಾಜಿ ಚೇರ್ಮನ್, ಓಟ್ ಕೇಳಕ್ ಬಂದ, ಓಟ್ ಕೇಳ್ಕೊಂಡು ಟಿಕಾ ಮುಚ್ಕೊಂಡು ಓದ್ತಾ ಇರ್ಬೇಕು. ಅದು ಬಿಟ್ಟು ನನ್ನ ಮನೆ ಭಾಗ್ಯಲಕ್ಷ್ಮಿ ತಂಟಿಗೆ ಏನಾರ ಬಂದ್ರೆ ಬೂಟ್ ಕಾಲಾಗ ಆನ್ಸರ್ ಕೊಡ್ಬೇಕಾಗ್ತದೆ. ಇರೋ ಇರೋ
ಸಮಾಧಾನ. ಅಲ್ಲಲೇ ಈ ಕುಡುಕರಿಂದ ಇದಕ್ಕಿಂತ ಹೆಚ್ಚಿಂದು ನಿರೀಕ್ಷೆ ಮಾಡಕ್ಕಾಯ್ತದೇನೋ? ಲೇ ಮಂಜಣ್ಣ, ಆಲ್ ದ ಬೆಸ್ಟ್. ಬಾಯ್ಲೆ ಲೇ ಕುಡುಕ್ ಮಂಜ. ರಾಜಕಾರಣ ಅಂದ್ರೆ ರಾಜ ವಿಸ್ಕಿ ಕುಡ್ದು ಸಲೀಸು ಅನ್ಕೊಂಬಿಟ್ಟೇನಲ್ಲೇ. ಇಲ್ಲಿ ಕುತಂತ್ರ ಮಾಡಬೇಕು, ರಾಜತಂತ್ರ ಇರಬೇಕು, ಷಡ್ಯಂತ್ರ ಮಾಡೋ ಬುದ್ಧಿ ಇರಬೇಕು, ಶಕುನಿ ತರ ಬುದ್ಧಿ ಓಡಿಸ್ಬೇಕು. ಸೋಲು ಗೆಲುವು ಸರ್ವೇ ಸಾಮಾನ್ಯ, ಎಲ್ಲ ಭಗವಂತನ ದಯೆ. ನನ್ನ ಗುರಿ ಜನಸೇವೆಯೇ ಜನಾರ್ದನ ಸೇವೆ. ಬರ ನೋಡ್ದ ಏನ್ ಬೂದೆ ಗುಸ ಮಾತುಗಳು ಮಾತಾಡ್ತಾವನೆ, ಏನು ಸತ್ಯರಿಶ್ಚಂದ್ರನಂತೆ ಊರ್ನೆಲ್ಲ ಉದ್ಧಾರ ಮಾಡ್ಬಿಟ್ಟವನೇನೋ. ಇವನ್ನ ಹಿಂಗೆ ಬಿಟ್ಟು ಆಗಲ್ಲ, ಏನನ ಬ್ಯಾರೇನೇ ತಂತ್ರ ಮಾಡ್ಬೇಕು. ಅಯ್ಯೋ ಮಾಡೋಣ ಬಾ, ಇವಾಗ ನಾವೆಲ್ಲ ಇಲ್ಲ, ಆ ಕಡೆ ಕಿಳಿದ್ಬಿಟ್ಟಿದ್ವಿ. ಸೋಲೋ ಗೆಲ್ವೋ ಏನೋ ಒಂದು ಮಾಡೋಣ ಬಾ. ಹಲೋ, ಹೌದಾ? ಹಂಗಂತ ನಿಜಾನಾ? ಸರಿ, ಅಣ್ಣನ ಕೇಳ್ತೀನಿರೋ. ನೋ, ಅವನು ಊರಲ್ಲಿ 2,2 ಸಾವಿರ ದುಡ್ಡು ಕೊಡ್ತಾವನಂತ. ನಾವು ಅವನಕಿನ್ನ ಕಮ್ಮಿನೇನೋ 3,3 ಸಾವಿರ ಕೊಡೋಣ, ನಡೆಯೋಣ. ನಾವು ಹೆಂಗಸರಕ ರೇಷ್ಮೆ ಸೀರೆ ಜೊತೆಗೆ ಮೂಗುಬಟ್ಟು ಕೊಟ್ಟೇನೆ ನಮ್ಗೆ ಓಟ್ಗಳು ಬೀಳೋದಣ್ಣ. ಲೇ ಯಾರಿಗೆ ಎಂಥ ಸೀರೆಗಳು ತರಬೇಕು, ಎಂಥ ಸೀರೆಗಳು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಲೇ ನನ್ನ ಜೀವನದಾಗ ಎಷ್ಟು ಜನಕ್ಕೆ ಸೀರೆಗಳು ಕೊಡಿಸಿಲ್ಲ, ಎಷ್ಟು ಜನಕ್ಕೆ ಸೀರೆಗಳು ಉಡಿಸಿಲ್ಲ, ಎಷ್ಟು ಜನಕ್ಕೆ ಸೀರೆಗಳು. ನಾವು ಫಸ್ಟು ಹೆಂಗಸ್ರಿಗೆ ಲಕ್ಷಣವಾಗಿರೋ ಸೀರೆಗಳು ಕೊಡಿಸ್ಬಿಡ್ಬೇಕು, ಇಲ್ಲಾಂದ್ರೆ ಓಟುಗಳು ಬೀಳಲ್ಲ. ನಾವು ಓಟ್ಗೆ ಎಷ್ಟು ಕೊಡೋಣ ಹೇಳು? ಅವ್ರಿಗಿಂತ 500 ರೂಪಾಯಿ ಜಾಸ್ತಿ ಕೊಡೋಣ, ಇಲ್ಲಾಂದ್ರೆ ಶಾನ ಕಷ್ಟ. ಹ್ಞೂ, ಇಕ್ಕವನೆ ಕಟ್ಟುಗಳು ಎತ್ಕೊಂಡ ಕುಡೀರಿ. ಯಾಕೆ ಹಂಗಾಡ್ತಿ? ಸುಮ್ಮನೆ ಇರೋ. ನೀನೇ ನಮ್ಮ ಕಡೆನಾ ಅವ್ರ ಕಡೆನಾ? ನಾವು ಯಾಕಣ ಎಲ್ಕ ಈ ಎಲೆಕ್ಷನ್ ಕಾಸಲ್ಲಿ ಕೇಳಿದ್ರಲ್ಲಪ್ಪ, ಏನನ್ ವ್ಯವಸ್ಥೆ ಮಾಡ್ತೀನಿ ಬರ್ರಿ. ಲೇ ಅಪ್ಪಯ್ಯ ಮುನ ತಕ್ಕಳಲಿ ಬೇಡ ನನ್ಕ. ಥೋ ನಿನ್ನಲ್ಲಿ ಯಾಕೆ ಹಿಂಗೆ ಆಡ್ತೇಲೆ? ಮಾತಿದ್ರೆ ಮಾತಾಡೋಣ, ಎಲೆಕ್ಷನ್ ವಿಚಾರಕ್ಕೆ ಹಿಂಗೆ ಕಾಪ್ ಮಾಡ್ಕೊಂಬಿಟ್ರೆ ಹೆಂಗೆ? ಯಾವನೋ ಒಬ್ಬನ ಗೆಲ್ತಾನೆ. ಅಯ್ಯೋ ನಿನ್ನ ಇಲ್ಲೋಡ, ನಿನ್ನ ಬ್ರ್ಯಾಂಡ್ ಹಾಕ ನಿನ್ನ ಎತ್ತು ಒಂದೇ ಸರಿಕ ಅದು ಬರ್ತೀರಿ ಬಂಕಿ ಮೇರೆ ಚುಂಡು ಹಾಕೋ. ಮಂಜಣ್ಣ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಅಪ್ಪನ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಊಸಿದ್ದು ತೇಕಿದ್ದು ಎಲ್ಲ ಹೇಳ್ಬಿಡ್ತೀನಿ ನಿನಗೆ. ತಲೆನೇ ಕೆಡ್ಸ್ಕೊಂಬೇಡ ನೀನು. ಅಪ್ಪಯ್ಯ ಮನೋಹರ, ನಾನು ಗೆದ್ರೆ ನೀನು ಗೆದ್ದಂಗೆ. ಡೈಲಿ 1 ಕ್ವಾರ್ಟರ್ ಎಣ್ಣೆ ಕೊಡಿಸ್ತೀನಿ, ಹೊಸ ಮನೆ ಹಾಕ್ಸ್ಕೊಡ್ತೀನಿ, ಸಬ್ಸಿಡಿನಾಗ ಲೋನ್ ಕೊಡಿಸ್ತೀನಿ. ಅಲ್ಲಿ ಇದಕ್ಕಿಂತ ಇನ್ನೇನ ಬೇಕಾ? ಯಾವನವನು ಯಾವನವನು ತೊಂದರೆ ಕೊಡ್ತಾರಲ್ಲ. ಏಯ್ ಯಾವನವನು ಯಾವನವನು? ಲೇ ಒಳ್ಳೆ ಟೈಮ್ ಆಗ ಇದ್ಯಾವ್ದ ಇದು ಮುಲ್ಕನ್ನು ಓಡಾಬಿಡ್ತಾ? ಬಾ 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 ಪಟೇಲ, ಪಂಚ್ ಸರಿಯಾಗಿ ನಿಲ್ತಾ ಇಲ್ಲ. ಸರಿ ಕಟ್ಕ ಉದ್ರಿಗಿದ್ರಿ ಹೋಗ್ಬಿಟ್ಟತ್ತ. ಊರ್ ಜನಕ್ಕೆಲ್ಲ ನ್ಯಾಯ ಮಾಡೋಣ. ಇನ್ನ ಎಷ್ಟವಪ್ಪ ಸಬ್ ಸೆಂಟರ್ಗಳು? ಇದೊಂದೇನಾ ಇನ್ನ ಅವ? ಏಯ್ ಆ ಯಮ್ಮನ್ ಜಮೀನ್ದೇನೋ ಪಾಣಿ ಪ್ರಾಬ್ಲಮ್ ಅಂದ್ಲು, ಅದಕ್ಕೆ
ಪಾಣಿ ರೆಡಿ ಮಾಡ್ಸೋಣ ಅಂತ ಬಂದೆ. ಹೌದಾ? ಇಷ್ಟೊತ್ನಾಗೆ ರೆಡಿ ಮಾಡಿಸ್ಬೇಕಾ? ಊರಾಗ ಹಿಂಗೆ ಪಾಣಿ ಪಟ್ಟ ಇಲ್ಲದ ಜಮೀನುಗಳು ಬೀಡ್ ಜಮೀನುಗಳು ಹುಡುಕ್ತಾ ಇರ್ತೀಯಲ್ಲ, ಉದ್ದು ಕುಟ್ಕೊಂಡು ಹೋಗ್ಬಿಡೋಣ ಅಂತ. ಅಣ್ಣ ಒಂದು ಸಾಕು ಬೇಡ, ಇದನ್ನ ಎಲೆಕ್ಷನ್ ಸೋಲ್ಸಕ ಊರೆಲ್ಲ ಡಂಗೂರ್ ಹೊಡೆದು ಬೇಡ. ಲೇ ಹರ್ಷ, ಆ ತಪ್ಪು ಕೆಲ್ಸಗಳು ಮಾಡಬಾರ್ದ. ಕ್ವಾಣ ಊರೆಲ್ಲ ಮೇಯ್ತ್ಕೊಂಬತ್ತದ, ಆದ್ರೂ ಧೈರ್ಯವಾಗಿ ಬೀದಾಗ ಓಡಾಡ್ತದ. ಹಾ, ಹೆಂಗ್ಸಾದೋಳ ಏನೋ ಒಂದ್ ಸಣ್ಣ ತಪ್ಪು ಮಾಡ್ಬೋದು, ಏನೋ ಮರ್ಯಾದೆ ಹೋಗ್ಬಿಟ್ರೆ ನೇಣ್ ಹಾಕ್ಬಿಡ್ತಾಳೆ. ಇವನು ನಾಳೆನೆ ಬೀದಾಗ ಓಡಾಡ್ತಿರ್ತಾನ. ಇಂಥವಿಂದ ಗೆಲ್ಲೋದ್ ನಂಗೆ ಬೇಕಾಗಿಲ್ಲ. ಇವನು ಮಾಡಿರೋದು ಒಂದೊಂದ್ ಕೆಲ್ಸಗಳ, ಕುಂಟಿಗಳು ನುಂಗ್ಯವನೆ, ಕೆರೆಗಳು ನುಂಗ್ಯವನೆ, ಬಡವ್ರ ಜಮೀನುಗಳು ನುಂಗ್ಯವನೆ. ಪಂಚಾಯತಿನ ಎಷ್ಟು ಹಗರಣಗಳ ತೆಗೆ ದಾಖಲೆಗಳ ಎಲ್ಲವ? ಅಣ್ಣ ಎಲ್ಲ ಫೋನ್ ಆಗೈತಣ್ಣ, ಸುಮ್ಮನೆ ಓದಿದ್ರೆ ಸಾಕು ಎಲ್ಲಾರು ಫೋನ್ಗಳಾಗುವವೆ, ಎಲ್ಲಾರು ಟಿವಿಗಳಾಗುವವೆ. ಅದು ಮಾಡ್ಬೇಕಾಗಿರೋದು ನಿಯತ್ತಾಗಿ ಗೆಲ್ಬೇಕಲ್ಲಿ. ಹೆಂಗಸರ್ನ ಅಡ್ಡಿಕ್ಕೆ ಗೆಲ್ಲೋದಲ್ಲ. ಬೇಡ ನಮ್ಕ ಗೆಲ್ಲುವ. ಬಾರ ಹೋಗೋಣ. ಸರಿ ನಡೆಯೋಣ, ಹೋಗೋಣ. ಮೊದಲನೇ ಸುತ್ತಿನ ಮತ ಎಣಿಕೆ ಪೂರ್ತಿಯಾಗಿದೆ. ಮುನಿಯಪ್ಪ ಅವರು ಮಂಜಣ್ಣ ಅವ್ರಿಗಿಂತ 5 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎರಡನೇ ಸುತ್ತಿನ ಮತ ಎಣಿಕೆ ಪೂರ್ತಿಯಾಗಿದೆ. ಮುನಿಯಪ್ಪ ಅವರು ಮಂಜಣ್ಣ ಅವ್ರ ಮೇಲೆ 10 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮೂರನೇ ಸುತ್ತಿನ ಮತ ಎಣಿಕೆ ಪೂರ್ತಿಯಾಗಿದೆ. ಮುನಿಯಪ್ಪ ಅವರು ಮಂಜಣ್ಣ ಅವ್ರಿಗಿಂತ 15 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಲೇ ರವಿ, ತರ್ಸೋ ಪಟಾಕಿ, ತಮಟೆ ಅವ್ರನ್ನ ಕರ್ಸೋ. ಲೇ, ಇದು ಪಂಚಾಯಿತಿ ಎಲೆಕ್ಷನ್, 15 ಓಟ್ ತುಳ್ಕೊಂಬರಕ್ಕೆ ಇನ್ನು 7 ಜನ ಎತ್ಬೇಕು. ಹೋಗಲೇ. ಕೊನೆಯ ಸುತ್ತಿನ ಮತ ಎಣಿಕೆ. ಮಂಜಣ್ಣ ಅವರು ಮುನಿಯಪ್ಪ ಅವ್ರ ಮೇಲೆ 5 ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿ ಜಯಗಳಿಸಿದ್ದಾರೆ. ಅಪಾಯ, ಅದೇನೋ ಹೇಳ್ತಿದ್ದಲ್ಲ, ಷಡ್ಯಂತ್ರ, ಕುತಂತ್ರ, ರಾಜತಂತ್ರ, ಆಮೇಲೆ ಅದೇನೋ ಶಕುನಿ ಬುದ್ಧಿ ಅಂತ. ಎಲೆಕ್ಷನ್ ಗೆಲ್ಲಕ್ಕ ಇದೇನು ಮಹಾಭಾರತದ ಪಗಡೆ ಆಟ ಅಲ್ಲ, ಈ ಕಲಿಯುಗದಾಗ ನಡೆಯೋ ರಾಜಕೀಯ ಆಟ. ನೀನು ಓಟುಗಳನ್ನ ನೋಟುಗಳು ಕೊಂಡ್ಕೊಂಡೆ, ನಾನು ಈ ಮನಸ್ಸಿಂದ ಕೊಂಡ್ಕೊಂಡಿದ್ದೀನಿ. ಏ ಹರ್ಷ, ಆಕ ಮೂರಟ್ಟ. 30 ವರ್ಷ ಚೇರ್ಮನ್ ಇಲ್ಲಿ. ಅಲ್ಲ, ಒಂದೇ ಒಂದು ಕಿತ ಮೆಂಬರ್ ಆಗ್ಬಿಟ್ಟೆ ಅಂತ ಇಷ್ಟೊಂದು ಬೀಗಬೇಡ. ಒಂದ್ ಕಿತ ಅಧ್ಯಕ್ಷನಾಗಿ ತೋರ್ಸು, ಆವಾಗ ನೋಡ್ತೀನಿ. 30 ವರ್ಷ ಅಧ್ಯಕ್ಷನೇ ಮಣ್ಣು ಮುಗಿಸಿರ ನನ್ನ ಮಗನ 1 ಟರ್ಮ್ ಅಧ್ಯಕ್ಷನ ನನ್ನ ಕೈಯಾಗಲ್ಲ. ನೋಡೋಣ. ನೋಡ್ತೀನಿ, ನೋಡ್ದೇ ಬಿಡ್ತೀನಿ. ನೋಡ್ತೀಯಾ? ನೋಡ್ತೀನಿ ಬಿಡು.